ಯಾವ ಕಾಲಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳದೆ ಇರುವುದು. ಅಪ್ರಿಯ ಘಟನೆ ನಡೆದಾಗ ಕೋಪ ಬರಬಹುದು, ಆದರೆ ನಿಮ್ಮನ್ನು ಕೋಪದ ಕೈಗೆ ಎಂದು ಕೊಡಬೇಡಿ. ಕೋಪ ಬಂದಾಗ ಕೋಪ ಇಳಿಯುವ ತನಕ ಮೌನವನ್ನು ಆವರಿಸಿಕೊಳ್ಳಿ. ಅದರಿಂದಾಗುವ ಅನಾಹುತ ತಪ್ಪಿ ಹೋಗುತ್ತದೆ. ಕಾಮ ಕ್ರೋಧದ ಬಗ್ಗೆ ಕೃಷ್ಣ ಗೀತೆಯಲ್ಲಿ ಅನೇಕ ಬಾರಿ ತಮ್ಮನ್ನು ಎಚ್ಚರಿಸುತ್ತಾನೆ. ನೆಮ್ಮದಿಯ ಜೀವನಕ್ಕೆ ಇವುಗಳು ಮಾರಕ. ಕೋಪ ನಿಮ್ಮನ್ನು ದಾರಿ ತಪ್ಪಿಸಬಹುದು. ಕೋಪದಲ್ಲಿದ್ದಾಗ ಕಳೆದುಕೊಂಡ ವಿವೇಕ, ಸೂಕ್ತ ತೀರ್ಮಾನ ಅಥವಾ ಕ್ರಮ ಕೈಗೊಳ್ಳಲು ಸಾಧ್ಯವಾಗದೆ ಹೋಗುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಿದ್ದ ವ್ಯಕ್ತಿ ಕೋಪದ ಒಂದು ಕ್ಷಣದ ತಪ್ಪು ನಿರ್ಧಾರದಿಂದ ಸಂಪೂರ್ಣವಾಗಿ ನೆಲಕಚ್ಚಲು ಬಹುದು. ಕರ್ಮದಲ್ಲಿ ಮಾತ್ರ ನಿನಗೆ ಹಕ್ಕು, ಫಲಗಳಲ್ಲಿ ಎಂದೂ ಇಲ್ಲ. ಫಲವನ್ನೇ ನಂಬಿ ಕರ್ಮ ಮಾಡಬೇಡ. ಅಂತೆಯೇ ಕರ್ಮವನ್ನು ನಿಷ್ಠೆಯಿಂದ ಮಾಡು, ಫಲವನ್ನು ಈ ದೇವರಿಗೆ ಬಿಡು. ದೈಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಅವುಗಳಲ್ಲಿ ಜನನ ಮರಣ ಮತ್ತೆ ಮತ್ತೆ ಆಗುತ್ತವೆ. ಆದರೆ ಅಂತಿಮ ಪುತ್ರನಾದ ಅರ್ಜುನನನ್ನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪೂರ್ತಿ ಜನ್ಮವಿಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಂಬಿಕೆ ಇದ್ದವನು ಜ್ಞಾನವನ್ನು ಹೊಂದಿದ್ದಾನೆ. ಸ್ವಯಂ ಸಾಮರಸ್ಯದಿಂದ ಯಾರು ವಾಸಿಸುತ್ತಾರೆಯೋ ಅವರ ನಂಬಿಕೆ, ಅವರ ಜೀವನ ಭಗವದ್ಗೀತಾ. ಮನುಷ್ಯನು ಹಳೆಯ ವಸ್ತ್ರಗಳನ್ನು ಬಿಸಾಕಿ ಹೊಸ ವಸ್ತ್ರಗಳನ್ನು ಧರಿಸುವಂತೆ ಜೀವಾತ್ಮನು ಹಳೆಯ ಶರೀರವನ್ನು ಬಿಸಾಕಿ ಹೊಸ ಶರೀರವನ್ನು ಪಡೆಯುತ್ತದೆ. ಕೆಲವೊಮ್ಮೆ ಕೇಳುವ ಅಥವಾ ಕಾಣುವ ಸತ್ಯಗಳಿಗೆ ಅರಿವಿದ್ದರೂ ಇಲ್ಲದಿದ್ದರೂ ಕುರುಡರು ಕಿವುಡರೂ ಆಗಿರುತ್ತೇವೆ. ಹಾಗಂತ ಸತ್ಯ ಬದಲಾಗುವುದಿಲ್ಲ. ಸತ್ಯವನ್ನು ಕಂಡುಕೊಳ್ಳಲು ಅರಗಿಸಿಕೊಳ್ಳಲು ನಾವು ಶಕ್ತರಾಗಿರುವುದಿಲ್ಲ ಅಷ್ಟೇ. ಇಂದಿಗೂ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯ ಶಬ್ದ ದುರಂತಗಳು ಪ್ರತಿಧ್ವನಿಸುತ್ತಲೇ ಇರುತ್ತವೆ. ಅವುಗಳನ್ನು ಹಿಡಿದಿಟ್ಟುಕೊಳ್ಳುವ ಯಾವ ತಾಂತ್ರಿಕತೆಗಳೂ ನಮ್ಮಲ್ಲಿ ಇಲ್ಲ. ಧ್ಯಾನದ ಕುರಿತು ಇಲ್ಲಿ ಕೃಷ್ಣ ಹೇಳುತ್ತಾನೆ. ಧ್ಯಾನವನ್ನು ಅಭ್ಯಾಸ ಮಾಡುವವನು ಏಕಾಂಗಿಯಾಗಿ ದೇಹವನ್ನು ಮನಸ್ಸುಗಳನ್ನು ಬಿಗಿಯಾಗಿ ಹಿಡಿದು ಮನಸ್ಸನ್ನು ಪರಮಾತ್ಮನಲ್ಲಿ ಕೂಡಿಸಿಕೊಂಡಿರಬೇಕು. ಪ್ರಯತ್ನದಿಂದಲೇ ಇಂದ್ರಿಯಗಳನ್ನು ಮನಸ್ಸುಗಳನ್ನು ಗೆಲ್ಲಬಹುದು. ಭಗವದ್ಗೀತೆ ಸಂದೇಶ: ಧರ್ಮಕ್ಕಾಗಿ ನಿಲ್ಲು. ಎದುರಾಳಿಯು ಸ್ವಂತನಾಗಿದ್ದರೂ ಅವನು ಎಷ್ಟೇ ಒಳ್ಳೆಯವನಾಗಿದ್ದರೂ ಅವನು ಅಧರ್ಮದಲ್ಲಿದ್ದರೆ ಅವನನ್ನು ಸೋಲಿಸು. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ, ಅಧರ್ಮ ಅನ್ನುವುದು ಗೆಲ್ಲುತ್ತದೆ. ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು. ನಮ್ಮನ್ನು ನಾವೇ ಪತನ ಹೊಂದಲು ಅವಕಾಶ ಕೊಡಬಾರದು. ನಮಗೆ ನಾವೇ ಬಂಧು, ನಮಗೆ ನಾವೇ ವೈರಿ ಕೂಡ. ಒಂಟಿತನದಲ್ಲಿದ್ದಾಗ ಮಿತ್ರನಂತೆ ಜೊತೆಯಾಯಿತು. ಬೆಳಕಾಗಿ ಹಪಹಪಿಸಿದಾಗ ಹಣತೆಯಾಗಿ ಕೈ ಸೇರಿತು. ಗೊಂದಲದಲ್ಲಿ ಇದ್ದಾಗ ಹಲವು ಪ್ರಶ್ನೆಗಳಿಗೆ ಉತ್ತರವಾಯಿತು. ಪುಟದಲ್ಲಿನ ಸಾಲುಗಳು ಮನಸ್ಸಿಗೆ ಹತ್ತಿರವಾಗುತ್ತದೆ. ಆಲೋಚನೆಗಳನ್ನು ಬದಲಾಯಿಸಿತು. ಪದಗಳನ್ನು ಪ್ರೇರಣೆಯಾಗಿ ಪುಟವನ್ನು ತಿರುಗಿಸುವಂತೆ ಬದುಕನ್ನು ಮುಗಿಸಿತು. ಭಗವದ್ಗೀತೆಯ ಮೌಲ್ಯವನ್ನು ಬೋಧಿಸದೆ ನ್ಯಾಯಾಲಯದಲ್ಲಿ ಅದರ ಮೇಲಿನ ಪ್ರಮಾಣದ ಲಾಭವೇನು? ಮೌಲ್ಯವನ್ನಾಧರಿಸಿದ ನಂಬಿಕೆಯೇ ಹೊಂದಿರದ ವಸ್ತುಗಳ ಮೇಲೆ ಯಾರು ಬೇಕಾದರೂ ತಾನೇ ಪ್ರಮಾಣ ಮಾಡಬಲ್ಲರು. ಯಾರು ಸದಾಕಾಲ ಪ್ರತಿಯೊಂದರಲ್ಲಿಯೂ ಸಂಶಯವನ್ನು ತೋರುತ್ತಾರೆಯೋ ಅವರು ಈ ಲೋಕದಲ್ಲಿ ಮಾತ್ರವಲ್ಲ, ಈ ಸೃಷ್ಟಿಯ ಯಾವುದೇ ಭಾಗದಲ್ಲಿಯೂ ಸಂತಸದಿಂದ ಇರುವುದು ಸಾಧ್ಯವಿಲ್ಲ. ಸಂಸಾರವೆಂಬ ನಾವೆಗೆ ನಂಬುಗೆಯ ಹುಟ್ಟಡಗಿದಾಗ ಮಾತ್ರ ಸಂಬಂಧಗಳು ತೀರಾ ಹಿತವಾಗಿ ನಿರಾತಂಕ ಭಾವದಲ್ಲಿ ತೇಲುವುದು. ಒಂದೊಮ್ಮೆ ಸಂಶಯದ ಸಣ್ಣ ರಂಧ್ರವೊಂದು
ಮುಸಾಡಿದರೆ ಸಾಕು. ಎಂತಹ ಬಲಿಷ್ಠ ಕಲಾಸಿ ಇದ್ದರೂ ಸರಿಯೇ, ಆ ನಾವೇ ಭಾರ ಸಹಿಸದೆ ಮುಳುಗಿ ಹೋಗುವಷ್ಟು. ಸಂಶಯ ಸಮಸ್ಯೆಯನ್ನು ನಿವಾರಿಸಿದರೆ ತಪಸ್ಸು ಮಾಡದೆ ಯಶಸ್ಸನ್ನು ಸಾಧಿಸಬಹುದು. ನಂಬಿಕೆ ಮತ್ತು ಸಂಶಯ. ನಂಬಿಕೆಯಲ್ಲಿ ಪ್ರೀತಿ, ವಿಶ್ವಾಸ ಇವುಗಳಿಂದ ಸುಂದರವಾದ ಸಂಬಂಧಗಳ ಸರಪಳಿ ಮಾರ್ಪಡುತ್ತವೆ. ಆದರೆ ಸಂಶಯದಲ್ಲಿ ಬರೀ ಅನುಮಾನಾಸ್ಪದದಿಂದಲೇ ಕೂಡಿರುತ್ತದೆ. ನಮ್ಮೆಲ್ಲರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇರುತ್ತಾನೆ. ಅವರ ಜೊತೆ ದಿನಪೂರ್ತಿ ಮಾತನಾಡಿದರೂ ಇನ್ನೂ ಮಾತನಾಡುತ್ತಲೇ ಇರಬೇಕು ಎನಿಸುತ್ತದೆ. ಮೋಕ್ಷಕ್ಕೆ ನಂಬಿಕೆ, ದ್ರೋಹಕ್ಕೆ ತುಂಬ ವ್ಯತ್ಯಾಸವಿದೆ. ಮೋಸ ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡಲು ಸಾಧ್ಯ. ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆಯಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ತಪ್ಪು ಮಾಡಿದಾಗ ಕೆಲವು ಸಾರಿ ನಾವು ಕ್ಷಮೆಯನ್ನ ಕೇಳುತ್ತೇವೆ, ನಂಬಿಕೆ ಮುರಿದಾಗ ಅಲ್ಲ. ಜೀವನದಲ್ಲಿ ತಪ್ಪುಗಳಿರಲಿ, ಆದರೆ ನಂಬಿಕೆಯನ್ನು ಮುರಿಯುವುದಕ್ಕಲ್ಲ. ಕ್ಷಮಿಸುವುದು ಸುಲಭ, ಆದರೆ ಅದನ್ನು ಮರೆತು ಮತ್ತೆ ನಂಬುವುದು ಕೆಲವೊಮ್ಮೆ ಅಸಾಧ್ಯವೇ ಸರಿ. ತನ್ನನ್ನು ತಾನು ಉತ್ತಮನೆಂದು ಬಿಂಬಿಸಿಕೊಳ್ಳುತ್ತಾ ಪ್ರತಿ ಹೆಜ್ಜೆಯಲ್ಲೂ ಮೋಸ ಮಾಡುತ್ತಿದ್ದರೂ ಅರಿವಾಗಲೇ ಇಲ್ಲ ನನಗೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೆ ಆ ನಂಬಿಕೆ ದ್ರೋಹಿಯ ಮೇಲೆ ಎಂದು ಮರುಗಬೇಡಿ. ನಿಮಗೆ ನಿಮ್ಮ ನಂಬಿಕೆಗೆ ಯಾರು ದ್ರೋಹವನ್ನು ಬಗೆಯುತ್ತಾರೆಯೋ ಅವರನ್ನು ಸಮಯ ಬಂದಾಗ ನೀವು ಪಟ್ಟಂತಹ ನೋವಿಗೆ ತಕ್ಕ ರೀತಿಯ ಪ್ರತಿಫಲವಾಗಿ ಅವರು ಕೂಡ ನೋವನ್ನು ಅನುಭವಿಸುವ ಕಾಲ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.